ಆನೆಗಿನೇ ಏನಾದ್ರು ಬರ್ಬೋದು. ಇದಕ್ಕೆ ರೇಟ್ ಎಷ್ಟಪ್ಪ ಅಂತ ಅಂದ್ರೆ ಗೈಸ್ 4,500 ಹಾಕಿದ್ದಾರೆ ಬಿಲ್ಲು. ಇದಕ್ಕೆ ನಮ್ದೊಂದು ದೊಡ್ಡ ಯೂಟ್ಯೂಬ್ ಚಾನಲ್ ಐತೆ, ಪ್ರಮೋಷನ್ ಮಾಡ್ಕೊಡ್ತೀವಿ. ವೆಜಿಟೇರಿಯನ್ ಅಂತ ಆದ್ರೆ ಮೊಟ್ಟೆ ಹಾಕೊಂಡು ತಿಂತವ್ರೆ ಗೈಸ್. ಡಿನ್ನರ್ ಅಲ್ಲ, ಟಿಫನ್ ಇದು. ನಮ್ಗೆ ಒಂದು ದೋಖ ಮಾಡ್ಬಿಟ್ಟಿದ್ದಾರೆ ಇವರಿಬ್ರು ಅಂತೂ ಜೊತೆ ಹಾಕೊಂಡು ಏನೇ ಮಾಡ್ತಾವ್ರೆ ಗೈಸ್. ಸೊ ಗಾಯ್ಸ್, ಈಗಷ್ಟೇ ನಮಗೆ ನಮ್ಮ ಗೈಡ್ ಅಂತ ಏನು ಬಂದಿದ್ರು ಶಿವಣ್ಣ ನಮಗೆಲ್ಲ ನೋಡ್ಸ್ಕೊಟ್ಟಿದ್ದಾರೆ. ನಮ್ಮ ರೆಸಾರ್ಟ್ ಟೂರು ಏನೇನಿದೆ ಎತ್ತಲಾಗಿದೆ ಅಂತ ಎಲ್ಲ ನೋಡ್ಸ್ಕೊಟ್ಟಿದ್ದಾರೆ. ನಾವು ಎಲ್ಲ ನೋಡಿಸ್ಕೊಂಡು ಈಗ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೀಟಾಗಿ ಫ್ರೆಶ್ ಅಪ್ ಆಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಕ್ಬೇಕು, ಅದು ಲೆಕ್ಕ ಸರ್. ಅದು ನಿನಗೆ ಯಾಕೆ ಬರಲ್ಲ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸರಿಯಾಗಿ ಹಾಕಿದ್ದೆ ಬಿಡು. ಎಳೆದ್ರೆ ಬಿಟ್ರೆ ಇವಾಗ ಗಾಯ್ಸ್ ನೋಡ್ರಿ, ಬೇಗ ಹೋಗಿ ಟ್ರೈ ಮಾಡ್ತಿದ್ದಾನೆ ಫಸ್ಟ್ ಟ್ರೈಯಲ್ಲಿ. ಇದು ಔಟ್ ಆಫ್ ಫೋಕಸ್ ಗಾಯ್ಸ್ ಇದು. ಸರಿ, ಸೊ ಗಾಯ್ಸ್ ಈಗಷ್ಟೇ ಹೋಗಿ ಸ್ವಲ್ಪ ಮಕ್ಕಳಿಗೆ ಈಗ ತೊಳ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಬ್ಯಾಗಿಗೆಲ್ಲ ಫ್ರೀಯಾಗಿ ಇಟ್ಟು ಕ್ರಿಕೆಟ್ ಆಡೋಣ ಅಂತ ಬಂದಿದ್ದೀವಿ. ಸೊ ನಾವು 1 ಬಿಟನ್ ಮ್ಯಾಚ್ ಆಡ್ತಾ ಇದ್ದೀವಿ, ನೋಡ್ಬೋದು. ಮನೋ ಬೌಲಿಂಗ್ ಮಾಡ್ತಿದ್ದಾನೆ. ಬ್ಯಾಟ್ ಶಾಟ್ಗಳು ಗಾಯ್ಸ್ ಮಸ್ತಾಗಿ ಆಡ್ಕೊಂಡು. ಸೊ ಮತ್ತೆ ನೆಕ್ಸ್ಟ್ ಏನೇನಾಗುತ್ತೆ ಅಂತ ನಾನು ಎಲ್ಲ ನಿಮಗೆ ನೋಡ್ಕೊಡ್ತೀನಿ. ಕೀಪ್ ಕಂಟಿನ್ಯೂ ಗಾಯ್ಸ್. ಫೈನಲಿ ನಾವು ಕಾತರದಿಂದ ಎದುರು ನೋಡ್ತಾ ಇದ್ದಿದ್ದ ಪ್ಲೇಯರ್ ಬಂದ ಇಲ್ಲಿ ಮ್ಯಾಚ್ಗೆ. ಸ್ಟ್ರೈಕ್ ಒಂದೇ ಬಾಲ್ಕ್ ಡಬರ್ ಗಾಯ್ಸ್. ಪ್ರೇಮ್ ಬ್ಯಾಟಿಂಗ್ ಆಡ್ತಿದ್ದಾನೆ. ಶರತ್ ಗಾಯ್ಸ್ ಒಳ್ಳೆ ಫೀಲ್ಡಿಂಗ್ ಎಫರ್ಟ್. ಕೈ ನೋಡ್ರಿ, ಏನ್ ಫೀಲ್ಡಿಂಗ್ ಅಂತೀರಾ ಇವಂದು. ಬಿದ್ದೆ ಹೋಗ್ಬಿಟ್ಟ ಗಾಯ್ಸ್, ಏನ್ ಫೀಲ್ಡಿಂಗ್. ನೋಡ್ಸ ಮಚ್ಚೆ ಸರ್, ನೋಡ್ಸ ಲ್ಯಾಟ್ರಿ ಫುಲ್ ನೋಡ್ರಿ ಗಾಯ್ಸ್, ಭಯಂಕರ ಫೀಲ್ಡಿಂಗ್. ಸೊ ಗಾಯ್ಸ್, ಈ ಕ್ರಿಕೆಟ್ ಆಡ್ಕೊಂಡು ವಾಲಿಬಾಲ್ ಆಡ್ಕೊಂಡು ಕಾರ್ಟ್ ರೇಸಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಫೈನಲಿ ನಾವು ಪೂಲ್ಗೆ ಬಂದಿದ್ದೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಪೂಲ್ಗೆ ಬಂದಿದ್ದೀವಿ. ಸೊ ನೋಡ್ಬೋದು, ಒಳ್ಳೆ ಇನ್ಫಿನಿಟಿ ಪೂಲ್ ಥರ ಇಲ್ಲ ಅಂದರು ಇನ್ಫಿನಿಟಿ ಪೂಲ್ ಥರ ಇದು ಫೀಲ್ ಕೊಡ್ತಿದೆ ಗಾಯ್ಸ್. ಸನ್ ಸೆಟ್ ಆಗ್ತಿದೆ ಗಾಯ್ಸ್. ಅಣ್ಣ ಸ್ವಲ್ಪ 2 ದಿವಸ ಮುಂಚೆ ಸ್ವಲ್ಪ ಟ್ಯಾಟ್ ಹಾಕೋಬಿಟ್ಟವ್ರೆ, ಅದರಿಂದನೇ ಬೀಳೋದಕ್ಕಾಗಲಿಲ್ಲ. ಸೊ ನಾವೆಲ್ಲ ಮಸ್ತಾಗಿ ಎಂಜಾಯ್ ಮಾಡಿದ್ದೀವಿ. ನೋಡ್ಬೋದು ಇಲ್ಲಿ ಸನ್ಸೆಟ್ ನೀಟಾಗಿ ಆಗ್ತಿದೆ, ಅಂದರೆ ಬಿಲ್ಡಿಂಗ್ ಮಾತ್ರ ಸ್ವಲ್ಪ ಅಡ್ಡ ಇದೆ. ಓ ಗಾಯ್ಸ್, ಅಣ್ಣ ಬಂದ ಗೈಸ್ ಫೈರ್ ಕ್ಯಾಂಪ್ ರೆಡಿ ಮಾಡ್ತಿದ್ದಾರೆ. ಫೈರ್ ಕ್ಯಾಂಪು ಬ್ಯಾರ್ಬಿಕ್ಯೂ ರೆಡಿ ಮಾಡ್ತಿದ್ದಾರೆ. ಸೊ ಯಾಕೆ ಸುಮ್ಮನೆ ಇರಬೇಕಂತ ನಾವು ಸುಮ್ಮನೆ ಫನ್ ಮಾಡಿಕೊಂಡು ವಾಲಿಬಾಲ್ ಆಡ್ತಾ ಇದ್ದೀವಿ ಗಾಯ್ಸ್ ನೈಟ್. ಗಾಯ್ಸ್ ಅಂತೂ ಇಂತೂ 8 ಗಂಟೆ ಹತ್ರ ಆಯ್ತಾ ಬಂತು. ಸೊ ನಮಗೆ ಫೈರ್ ಕ್ಯಾಂಪ್ ಕೂಡ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಇದಾದಮೇಲೆ ಏನಿದ್ರು ರೈನ್ ಡ್ಯಾನ್ಸ್ ಆಗ್ತಾರೆ ನೈಟ್, ಆಮೇಲೆ ಡಿಸ್ಕೋ ಡ್ಯಾನ್ಸ್ ಅಂತ ಒಂದಿರುತ್ತೆ. ಸೊ ಇದನ್ನೆಲ್ಲ ನಾನು ನೋಡ್ಸ್ಕೊಡ್ತೀನಿ. ಸೊ ನೋಡಿ, ಈಗ ಫೈರ್ ಕ್ಯಾಂಪ್ ನಮಗೆ ಸೆಟ್ ಮಾಡಿಕೊಟ್ಟಿದ್ದಾರೆ ಗಾಯ್ಸ್. ಈ ಕಡೆ ನೋಡಿದ್ರೆ ದೊಡ್ಡ ದೊಡ್ಡ ಬೆಟ್ಟಗಳು, ಆಮೇಲೆ ಇಲ್ಲೊಂದು ದೊಡ್ಡ ಲೇಕ್ ಇದೆ ಗಾಯ್ಸ್. ಸೊ ಇಂದ ಎಲ್ಲಾದ್ರ ಸೆಂಟ್ರಲ್ಲಿ ನಮಗೆ ಒಂದು ಒಳ್ಳೆ ಫೈರ್ ಕ್ಯಾಂಪ್ ಹಾಕ್ಕೊಟ್ಟು. ಸೊ ಅಣ್ಣ ಹೇಳಿದ್ರು, ಮೇ ಬಿ ನಿಮ್ಮ ಅದೃಷ್ಟ ಇದ್ದರೆ ಪ್ರಾಣಿ ಪಕ್ಷಿ ಕೂಡ ಬರ್ಬೋದು ಅಂತ ಹೇಳಿದ್ದಾರೆ. ಆನೆಗಿನೇ ಏನಾದ್ರು ಬರ್ಬೋದೇನೋ ಗೊತ್ತಿಲ್ಲ ಗಾಯ್ಸ್. ಏನಪ್ಪ ಅಂತ ಅಂದರೆ ನಮಗೆ ಒಂದು ದೋಖ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ ಈ ಬಾರ್ಬಿಕ್ಯೂ ಮಿಷಿನ್ ಕೊಡ್ತೀನಿ ಅಂದ್ಕೊಂಡಿದ್ವಿ. ನಾವು ಏನೇನೋ ಅಂದ್ಕೊಂಡಿದ್ವಿ ಗಾಯ್ಸ್. ಲೈಕ್ ನಮ್ಮ ರೋಡ್ಗಳೆಲ್ಲ ಅಂಬಾಸೆಡರ್ ನಿಂತಿರುತ್ತಲ್ವಾ, ಸೊ ಆ ಥರ ಏನಾದ್ರು ಡಿಫ್ರೆಂಟಾಗಿ ಮಾಡ್ಬೋದು ಅಂತ. ಫೈನಲ್ ಆಗಿ ಏನಪ್ಪ ಅಂತಂದರೆ, ಏನು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ. ಇವ ಯಾರೇ? ಫೈನಲ್ ಆಗಿ ಏನಪ್ಪ ಅಂತಂದರೆ, ಫೈನಲ್ ಆಗಿ ಏನಪ್ಪ ಅಂತಂದರೆ, ಏನು ಮಾಡಿದ್ದಾರೆ, 1 2  3  4  5 6  7  8  9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 1
ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಚೆನ್ನಾಗಿ ಮಾಡಿಲ್ಲ ಗಾಯ್ಸ್. ತಗೊಬಂದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೀವೇ ಒಂದ್ಸಲ ನೋಡಿ. ಹಾ, ಒಂದು ಕಂಬಿ ಕೊಟ್ಬಿಟ್ಟು ಕೋಳಿ ಕೊಟ್ಬಿಟ್ಟಿದ್ದಾರೆ. ನೀವೇ ಆದ್ರೆ ಸುತ್ಕೊಳ್ಳಿ ಇಲ್ಲಾಂದ್ರೆ ಬಿಸಾಕಿ ಅಂತ. ಸೊ ಗಾಯ್ಸ್, ಇದಕ್ಕೆ ರೇಟ್ ಎಷ್ಟಪ್ಪ ಅಂತ ಅಂದ್ರೆ ಕರೆಕ್ಟಾಗಿ ಗಾಯ್ಸ್ 4,500 ಹಾಕಿದ್ದಾರೆ ಬಿಲ್ಲು ಇದಕ್ಕೆ ಮತ್ತೆ ನೈಟ್ ಡಿನ್ನರ್ ಏನಿದೆ 4,500 ಗಾಯ್ಸ್. ಇನ್ನೊಂದು ನಿಮ್ಗೆ ಗೊತ್ತಿಲ್ಲದಲೇ ಇರೋ ವಿಷಯ ಏನಪ್ಪಾ ಅಂತಂದ್ರೆ, ಬೆಳಗ್ಗೆ ನಾವು ದೋಖ ಮಾಡ್ತಾ ಇದೀವಿ. ನಾವು ಈಗ ಆಲ್ರೆಡಿ ಎಲ್ಲ ಮಾತಾಡಿದೀವಿ. ನಮ್ದೊಂದು ದೊಡ್ಡ ಯೂಟ್ಯೂಬ್ ಚಾನಲ್ ಐತೆ, ಬರೀ ಇಂಥದೇ. ಪ್ರಮೋಷನ್ ಮಾಡ್ಕೊಡ್ತೀವಿ, ಸ್ವಲ್ಪ ರೇಟ್ ಕಡಿಮೆ ಮಾಡಿ ಅಂತ. ಅವ್ರು ಮಾಡ್ತೀನಿ ಅಂತಾನೆ ಹೇಳಿದ್ದಾರೆ ಗಾಯ್ಸ್. ಬಫೆಟ್ ಸಿಸ್ಟಮ್ ಬುಕ್ ಮಾಡ್ಕೊಂಡಿರೋದು ನನ್ನ ಬಫೆಟಲ್ಲಿ ನಾನು ಪರ್ಸ್ನಲಾಗಿ ಹೇಳಿ ಮಾಡಿಸ್ಕೊಂಡಿರೋದು. ಏನೇನಿದೆ ಅಂತಪ್ಪ ಅಂದ್ರೆ ನಾನು ನಿಮಗೆ ನೋಡ್ಸ್ಕೊಡ್ತೀನಿ. ಕಮಾನ್ ಲೆಟ್ಸ್ ಗೋ. ಎಸಿ ಗಾಯ್ಸ್, ಫಸ್ಟ್ ಓಪನ್ ಮಾಡು ಗಾಯ್ಸ್. ಇದು ಚಪಾತಿ. ನೆಕ್ಸ್ಟ್ ಇದು ಸ್ವಲ್ಪ ವೆಜ್ ಗ್ರೇವಿ ಸಮಥಿಂಗ್ ಆ ಥರ ಇದೆ ಗಾಯ್ಸ್. ನೆಕ್ಸ್ಟ್ ಇದು ವೆಜ್ ಗೋಬಿ ಗಾಯ್ಸ್. ಇದು ಕಾಲಿಫ್ಲವರಲ್ಲಿ ಮಾಡಿರೋದು ಗೋಬಿ. ನೆಕ್ಸ್ಟ್ ದಿಸ್ ವೈಟ್ ರೈಸ್ ಗಾಯ್ಸ್. ವೈಟ್ ರೈಸ್ಗೆ ರಸಮ್. ಹಾಂ, ದಿಸ್ ದ ಮೈ ಮೋಸ್ಟ್ ಫೇವ್ರೆಟ್ ಗಾಯ್ಸ್. ಇದು ನಾನು ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರತಕ್ಕಂಥದ್ದು. ಇದು ದೊಣ್ಣೆ ಬಿರಿಯಾನಿ. ದಿಸ್ ಕ್ರೇಜಿ ಹೊಸಕೋಟೆ ಸ್ಟೈಲಲ್ಲಿ ಮಾಡಿಸ್ಕೊಂಡಿರೋದು ದೊಣ್ಣೆ ಬಿರಿಯಾನಿ. ದಿಸ್ ವೆರಿ ಕ್ರೇಜಿ ಗಾಯ್ಸ್. ನೆಕ್ಸ್ಟ್ ಇಲ್ಲಿದೆ ಮತ್ತು ಚಿಕನ್ ಗ್ರೇವಿ, ಕಾಕಿನಾಡ ಚಿಕನ್ ಮಾಡಿಸ್ಕೊಂಡಿದ್ದೀವಿ. ಇದನ್ನ ಬಿಟ್ಟು ಮತ್ತು ನಮ್ಮ ನಾರ್ಮಲ್ ಚಿಕನ್ 65 ಇದೆ, ಕಬಾಬ್. ನಾವು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾವು ಎಲ್ಲ ತಿಂದು ಮುಗಿಸಾಗಿದೆ. ಇದು ತಿಂದು ಬ್ಯಾಲೆನ್ಸ್ ಇರೋದನ್ನ ನಾವು ನೋಡ್ಸ್ಕೊಳ್ತಿರೋದು. ನಾನು ತಿನ್ನೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದೇ ಒಂದು ಚಪಾತಿ, ಸ್ವಲ್ಪ ಕಬಾಬು, ಸ್ವಲ್ಪ ದೊಣ್ಣೆ ಬಿರಿಯಾನಿ ನಾನು ಹೇಳಿ ಮಾಡಿಸ್ಕೊಂಡಿರೋದು, ಸ್ವಲ್ಪ ಕರ್ಡ್, ಲೆಮನ್, ಆನಿಯನ್, ಕುಕುಂಬರು, ಚಿಕನ್ ಗ್ರೇವಿ ಒಂದು ಸ್ವಲ್ಪ, ಚಿಕನ್ ಅಲ್ಲ ವೆಜ್ ಗೋಬಿ ಸ್ವಲ್ಪ, ಇದು ಸ್ವಲ್ಪ ಏನೋ ಇದು ವೆಜಿಟೇಬಲ್ ಸಮಥಿಂಗ್ ಅದು, ಆಮೇಲೆ ಅನ್ನ ರಸ ಸ್ವಲ್ಪ. ಇದಿಷ್ಟು ನಾನು ಹಾಕೊಂಡಿದ್ದೀನಿ ತಿನ್ನೋದಕ್ಕೆ. ಗಾಯ್ಸ್, ಟೈಮ್ 7:30 ಹತ್ರ ಆಯ್ತಾ ಬಂತು. ಇವರೆಲ್ಲ ಇನ್ನೂ ಮಲ್ಕೊಂಡೆ ಅವರೇ. ನರಸಿಂಹನಿ ಗಾಯ್ಸ್ ಇವ್ರದ್ದು. ಇವನು ಬೆಡ್ಶೀಟ್ ಹಾಕೊಂಡು ಇನ್ನು ಮಲ್ಗೆ ಅವನೇ ಗಾಯ್ಸ್. ಈ ಟೆಂಟಲ್ಲಿ ಒಬ್ಬ ಹೇಯ್ ಶರತ್ ಇದಾಳ. ಹೇಯ್, ಇವರಿಬ್ರು ಅಂತೂ ಜೊತೆ ಹಾಕೊಂಡು ಅದು ಏನೇ ಮಾಡ್ತಾವ್ರ ಗಾಯ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಯಾಕೋ ದೂರ ಪ್ರೇಮಿಗಳಾಗ್ಬಿಟ್ಟು ಬೆಡ್ಶೀಟ್ ಕಿತ್ತಾಡ್ಕೊಂಡು ಟೀ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಇಲ್ಲಿ ಗಾರ್ಡನ್ ಇದೆ, ತಗೊಬರೋದಕ್ಕಿಂತ ಮುಂಚೆ ನಾವು ಎದ್ದು ನಮ್ಮ ರೂಮ್ ಆಪೋಸಿಟ್ ವ್ಯೂ ನಾವು ನೋಡಿ ಒಂದ್ಸಲ ಹೇಗಿದೆ ಅಂತ. ಈಗ ಮಾರ್ನಿಂಗ್ ಟಿಫನ್ಗೆ ಬಂದಿದ್ದೀವಿ. ಟಿಫನಲ್ಲಿ ನಮಗೆ ಏನೇನು ಆ್ಯಡ್ ಇರುತ್ತೆ, ಇದು ಸೇಮ್ ಆ್ಯಸ್ ಯೂಶ್ವಲ್ ಆಸ್ ಬಫೆ ಸಿಸ್ಟಮ್ ಇರುತ್ತೆ. ಇದರಲ್ಲಿ ಏನೇ ಇನ್ಕ್ಲೂಡ್ ಇರುತ್ತೆ ಅಂತ ನೋಡ್ಸ್ಕೊಡ್ತೀನಿ ಬನ್ನಿ. ಕೇಸರಿ ಸರ್ ಗಾಯ್ಸ್, ಫಸ್ಟ್ ಥಿಂಗು ಕೇಸರಿ. ನೆಕ್ಸ್ಟು ಪೂರಿ. ನೆಕ್ಸ್ಟ್ ಸಾಗು ಪೂರಿಗೆ. ಅದನ್ನ ಬಿಟ್ಟು ನೆಕ್ಸ್ಟ್ ಲೆಮನ್ ರೈಸು. ಇದು ಲೆಮನ್ ರೈಸ್ಗೆ ಚಟ್ನಿ. ಆಮೇಲೆ ಇದು ಸ್ವಲ್ಪ ಉಪ್ಪು ಥರ ಮಾಡಿದ್ದಾರೆ ಗಾಯ್ಸ್. ಸೊ ನಮ್ಮ ಹುಡುಗರು ಎಲ್ಲ ಆಲ್ರೆಡಿ ಹಾಕ್ಕೊಂಡು, ಇಲ್ಲಿ ಪ್ರೋಟೀನ್ಗೆ ನಮಗೆ ಎಗ್ಸ್ ಇದೆ, ಬ್ರೆಡ್ ವಿತ್ ಜಾಮ್ ಇದೆ, ಆಮೇಲೆ ನಮಗೆ ಪಪಾಯ ಇದೆ. ಇನ್ನು ಬಿಟ್ಟರೆ ನೋಡ್ರಿ ಎಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಡಿನ್ನರು ಆರಾಮಿದೆ. ಏನಂದೆ ಇನ್ನೊಂದ್ಸಲ? ಡಿನ್ನರು ಆರಾಮಿದೆ. ಡಿನ್ನರ್ ಅಲ್ಲ, ಟಿಫನ್ ಇದು. ಟಿಫನ್ ಬಗ್ಗೆ ಏನು ಹೇಳ್ತೀಯಾ? ಪ್ರೇಮ್ ನೀನು? ಶರತ್ ನೀನೇನು ಹೇಳ್ತೀಯ? ಸೂಪರ್ ಆಗಿದೆ. ಇನ್ನ ನೀನು ತಿಂದೇ ಇಲ್ಲ ಕಣೋ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಪೂರಿ ತಿಂದಿದ್ದೀನಿ ಸರ್, ನೀವೇನು ಹೇಳ್ತೀರಾ ಸರ್? ನಾನು ಏನಂದ್ರೆ ನಾನ್ ವೆಜ್ ತಿನ್ನೋ ಆಗಿಲ್ಲ, ಅದೇ ಬೇಜಾರು. ಗಾಯ್ಸ್, ಇವನು ವೆಜಿಟೇರಿಯನ್ ಅಂತ ಆದ್ರೆ ಮೊಟ್ಟೆ ಹಾಕೊಂಡು ತಿಂತವನೆ ಗಾಯ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆದ್ರೆ ಇಲ್ಲಿ ಒಂದು ಕ್ವಶನ್ ಬರ್ತಿದೆ, ಏನಪ್ಪಾ ಅಂತ ಅಂದ್ರೆ, ಮೊಟ್ಟೆಯಿಂದ ಕೋಳಿ ಬಂತ ಇಲ್ಲ ಕೋಳಿಯಿಂದ ಮೊಟ್ಟೆ ಬಂತ ನಮ್ಗೆಲ್ಲ ಒಂದು ಕುತೂಹಲ ಮುಡ್ಕೊಬಿಟ್ಟಿದೆ. ಅವನೇ ಹೇಳ್ತಾನೆ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಮೊಟ್ಟೆಯಿಂದ ಕೋಳಿ ಬಂತ, ಕೋಳಿಯಿಂದ ಮೊಟ್ಟೆ ಬಂತು. ವೆಜ್ ಬ್ರೋ, ಎಗ್ಗು ವೆಜ್ ಅಂತ ಹಾಕೊಂಡು ಬಾರಿಸ್ತವನೆ ಗಾಯ್ಸ್. ಮೊಟ್ಟೆ ಏನ್ ಬ್ರೋ? ಮೊಟ್ಟೆಯಿಂದ ಕೋಳಿ ಬಂದಿರೋದು. ಅದ್ ನೀನೇ ಹೇಳ್ತೀಯ? ಕ್ರಾಸ್ ಬಿಸ್ನೆ ಆಗೈತೆ. ಕೋಳಿ ಇದ್ರೆ ತಾನೇ ಬ್ರೋ ಫಸ್ಟ್ ಮೊಟ್ಟೆ ಇಕ್ಕೋದು. ಮೊಟ್ಟೆ ತಾನೇ ಕೋಳಿ ಬರೋದು. ದೇಶ ನಾವು ಕೊಟ್ಟಿರೋ ದೇಶ ಇದು. ಅದು ಪಾಯಿಂಟ್.
ಗಾಯ್ಸ್ ಅಣ್ಣ ಹಾಕೊಳ್ತವ್ರೆ. ಇವ್ನ ನೆಕ್ಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಬಂದಾಗ ನೋಡ್ತೀರಾ ನಾನು ತಿನ್ನೋದಕ್ಕೆ ಏನೇನು ತಗೊಂಡಿದ್ದೀನಪ್ಪ ಅಂತ ಅಂದರೆ, ಫಸ್ಟ್ ಪ್ರೋಟೀನ್ಗೆ ಅಂತ ಒಂದು ಸ್ವಲ್ಪ ಎಗ್ಸ್, ಅದ್ರ ಜೊತೆಲಿ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಕೇಸರಿ, ಅದನ್ನ ಬಿಟ್ಟರೆ ಸ್ವಲ್ಪ ಒಂದು 3 ಪೂರಿ ಸ್ವಲ್ಪ ಸಾಗು, ಅದರೊಟ್ಟಿಗೆ ಸ್ವಲ್ಪ ಉಪ್ಮಾ ತೊಗೊಂಡಿದ್ದೀನಿ. ಉಪ್ಮಾ ತುಂಬಾ ಇತ್ತು, ಸ್ವಲ್ಪ ತೊಗೊಂಡಿದ್ದೀನಿ. ಅದ್ರ ಜೊತೆಲಿ ಪಪಾಯ ಇರಲಿ ಅಂತ ಸ್ವಲ್ಪ ಚಿತ್ರಾನ್ನ, ಅದರೊಟ್ಟಿಗೆ ಸ್ವಲ್ಪ ಚಟ್ನಿ, ಅದನ್ನ ಬಿಟ್ಟರೆ ನಮ್ಮ ಫೇವ್ರೆಟ್ ಬ್ರೆಡ್ ಜಾಮ್ ಇದೆ ಗಾಯ್ಸ್, ಬ್ರೆಡ್ ಜಾಮ್. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಪೂರಿ ಸಾಕಾಗಲಿಲ್ಲ ಅಂತ ಮತ್ತೆ ತರಿಸ್ಕೊಂಡವನೆ. ಏನಂತೀಯ ಪ್ರೇಮ್? ಹೌದು. ಆದರೆ ಗಾಯ್ಸ್ ರಿಯಲಿ ಕ್ರೇಜಿ ಆಗಿದೆ. ನಮಗೆ ಇವ್ರು ಒಬ್ಬೇ ಮಾಡ್ತಿರೋದು ತುಂಬಾ ಇಷ್ಟ ಆಗಿದೆ. ಅಣ್ಣ ನೋಡ್ರಿ ಪೂರಿ ಹಾಕ್ಕೊಂಡು ಬಾರ್ಸಾ ಕೂತವನೆ. ಏನೋ ನೀನು? ಅವನಿಗೆ ಉಪ್ಮಾ ಬೇಡವಂತೆ ಗಾಯ್ಸ್, ಫುಲ್ಲು ಚಿತ್ರಾನ್ನನೇ ಬೇಕಂತೆ ಆರ್ಡರ್ ಮಾಡ್ಕೊಂಡವನೆ. ಏನಂತೆ ಪ್ರೇಮ್? ಗಾಯ್ಸ್ ಕರೆಕ್ಟಾಗಿ 24 ಪೂರಿ ಕೊಟ್ಟಿದ್ರು ಮೊದಲು. 5 ಜನ ಖಾಲಿ ಮಾಡಿದ್ದೀವಿ. ಮತ್ತೆ ಈಗ ಒಂದು 8 ತರಿಸ್ಕೊಂಡವ್ರೆ. ಹಾಕೊಂಡು ಬ್ಯಾಟಿಂಗ್ ಮಾಡ್ತಾನೆ ಗಾಯ್ಸ್. ನಮ್ಮ ಟೀಮಲ್ಲಿ ತೊಂದರೆ ಆಗ್ಬಿಟ್ಟಿರೋದು ಅಂದರೆ ಈ ಒಂದು ಒಬ್ಬಂದೇ ಗಾಯ್ಸ್, ಫುಲ್ ತೊಂದರೆ ಆಗ್ಬಿಟ್ಟಿರೋದು. ವೆಜಿಟೇರಿಯನ್ ಹಾಕೋ ಬಂದ್ಬಿಟ್ಟು ನನ್ಗೆ ಅದು ಬೇಡ ಇದು ಬೇಕು, ಇದು ಬೇಡ ಅದು ಬೇಕು ಅಂತ. ಗಾಯ್ಸ್ ಇವ್ರು ನಾರ್ಮಲಾಗಿ ಏನು ತಿನ್ನಲ್ಲ, ಏನು ಬೇಕೋ ಅದು ಮಾಡಿಸ್ಕೊಂಡು ತಿಂತಾರೆ ಗಾಯ್ಸ್. ನೋಡ್ರಿ ಪುಳಿಯೋಗರೆ ಹೇಳಿದರು, ಕರೆಕ್ಟಾಗಿ 2-3 ನಿಮಿಷ ಆಯ್ತು ಗಾಯ್ಸ್ ಅಷ್ಟೇ. ಪುಳಿಯೋಗರೆ ದುಡ್ಡು ಕೊಡಲ್ವಾ? ದುಡ್ಡು ಕೊಡ್ತೀನಿ ತಿಂತೀರ ಅಷ್ಟೇ ಗಾಯ್ಸ್. ಏನ್ ಬೇಕೋ ಮಾಡಿಸ್ಕೊಂಡು ತಿಂತಾರೆ ಗಾಯ್ಸ್. ಸೊ ಗಾಯ್ಸ್ ಈಗಷ್ಟೇ ನಾವು ಬ್ರೇಕ್ಫಾಸ್ಟ್ ಅಲ್ಲ ಬ್ರಂಚ್, ಬ್ರೇಕ್ಫಾಸ್ಟು ಲಂಚು ಎರಡೂ ಮಿಡ್ಲಲ್ಲಿ ಮಾಡಿರೋದ್ರಿಂದ ಬ್ರಂಚ್ ಮಾಡ್ಕೊಬಂದು ಸ್ವಲ್ಪ ಹೊತ್ತು ಸ್ಪೂಲಲ್ಲಿ ಆಟಾಡಿ ನಮಗೆ ಒಂದು ಹೊಟ್ಟೆ ಹಸಿತೈತು. ಸೊ ಅದರಿಂದ ಬೆಡ್ ಜಾಮ್ ತೊಗೊಂಡು ಈಗ ತಿನ್ಕೊಂಡು ಮತ್ತೆ ಈಗ ಇಲ್ಲಿಂದ ಬೀಚ್ ವಾಟರ್ ಇರೋದ್ರಿಂದ ಮತ್ತೆ ಫ್ರೆಶ್ ವಾಟ್ರಲ್ಲಿ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಹೊರಡಿದೆ ಗಾಯ್ಸ್. ಈಗ ಎಲ್ಲ ನೈಟ್ ಒಂದ್ಸಲ ಆಡಿದ್ವಿ, ಅದನ್ನ ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಮತ್ತೆ ಇನ್ನೊಂದು ಸಲ ಈಗ ರೈನ್ ಡ್ಯಾನ್ಸ್ ಹಾಕಿದ್ದಾರೆ. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ. ಗಾಯ್ಸ್ ರೆಸಾರ್ಟು ಎಲ್ಲ ಮುಗೀತು, ಸೆಲೆಬ್ರೇಷನ್ನು, ಬರ್ಡೇ, ರೆಸಾರ್ಟ್ಗೆ ಹೋಗಿದ್ದು ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಮನೆ ತಲುಪೋ ಟೈಮು. ಸೊ ಹತ್ರ ಮನೆ ಹತ್ರ ಬಂದಿದ್ದೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಆವಾಗಲೇ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಅಥವಾ ನಾವೇನಾದ್ರು ಚೇಂಜ್ ಮಾಡಬೇಕಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ಯಾಕಂದರೆ ಇದು ನಮ್ಮ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಸಂವಾಟ್ ಏನಾದ್ರು ಮಿಸ್ಟೇಕ್ಸ್ ಇರುತ್ತೆ. ಸೊ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್ ಗೈಸ್. ಬಾಯ್.